ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನು ಕನ್ನಡ ವ್ಲಾಗ್. ಸೊ ನಮ್ಮ ಮನೇಲಿ ಇವತ್ತೇ ನಮ್ಮದು ಲಾಸ್ಟ್ ವ್ಲಾಗು. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇನ್ಮೇಲೆ ಎಲ್ಲ ವ್ಲಾಗ್ಸು ಮತ್ತು ಹಳೆಯ ಮನೆಯಿಂದನೇ ಬರುತ್ತೆ. ಸೊ ನೋಡೋಣ, ಖಾಲಿ ಮನೆದು ಒಂದು ಹೋಮ್ ಟೂರ್ ಮಾಡ್ತೀನಿ ನಾನಿದು. ನೋಡಿ, ನಮ್ಮ ಯಜಮಾನ್ರದನ್ನು ದೊಡ್ಡದಾಗಿ ಮಾಡಿಸ್ದೆ ನಾನು, ಹಾಲಲ್ಲಿ ಹಾಕಬೇಕು ಅಂತೇಳಿ. ಇವಾಗ ಇದನ್ನು ಎಲ್ಲಿ ಹಾಕೋದು ಅನ್ನೋದು ಗೊತ್ತಿಲ್ಲ. ಸೊ ಏನಂದರೆ, ನಮ್ಮ ಮನೇಲಿ ಇವತ್ತು ಲಾಸ್ಟ್ ಡೇ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡೋಣ ಅಂತೇಳಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ, ಮೊಟ್ಟೆ ಕೋಳಿ ಸಾಂಬಾರು. ತಮ್ಮ ಹೆಂಡತಿ ಕೂಡ ಬರ್ತಾ ಇದ್ದಾರೆ, ಸೊ ನನಗೆ ಹೆಲ್ಪ್ ಮಾಡೋಕ್ಕೆ. ಇನ್ನು ಅವ್ರು ಬರುವಾಗ ನಾರ್ಮಲಾಗಿ ಇರೋದು ನಮ್ಮ ಇರಲ್ಲ. ಸೊ ಹಾಗಾಗಿ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತೇಳಿ ಸಿಂಪಲಾಗಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಅಡುಗೆ ರೆಡಿ ಮಾಡಿದ ಅಷ್ಟರಲ್ಲಿ ತಮ್ಮ ಹೆಂಡತಿನೂ ಕೂಡ ಬಂದರು. ಇನ್ನು ನಾನು ಈ ಸೈಡ್ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಅವರು ಫಸ್ಟ್ಗೆ ದೊಡ್ಡದಂದರೆ ಸೋಫಾ ಆಗಿರ್ಬೋದು, ಮಂಚ ಮತ್ತು ಬೆಡ್ಡು, ಇದೆಲ್ಲ ಯಾವ್ದು ಗಾಡಿಗೆ ಇಳಿಯುತ್ತೆ ಅದೆಲ್ಲ ಇಟ್ಕೊಳ್ಳೋಣ ಅಂತೇಳಿ ಜೋಡಿಸ್ಕೊಳ್ತಾ ಇದ್ರು. ಮತ್ತು ನಾನಿಲ್ಲಿ ತುಂಬ ಆಸೆ ಪಟ್ಟು ಕಿಚನ್ ಮೇಕ್ ಓವರ್ ಎಲ್ಲ ಮಾಡ್ಕೊಂಡಿದ್ದೆ. ಇದನ್ನು ತೆಗೆಯುವಾಗ ಎಷ್ಟು ಫೀಲ್ ಆಗ್ತಾಯಿತ್ತು ಅಂದರೆ, ಅಯ್ಯೋ ಎಷ್ಟೊಂದೆಲ್ಲ ಕಷ್ಟಪಟ್ಟು ಒಂದಿನ ಫುಲ್ಲು ಎಲ್ಲ ಇದು ಮಾಡ್ಕೊಂಡಿದ್ದೆ. ಮತ್ತು ಇವಾಗ ತೆಗಿಬೇಕಲ್ಲಪ್ಪ ಅನ್ನೋ ಥರ ಯೋಚನೆ ಆಗ್ತಾಯಿತ್ತು ಮನಸ್ಸಿಗೆ. ಅದೇ ಥರ ಬೇಜಾರು ಕೂಡ ಆಗ್ತಾಯಿತ್ತು. ಇಟ್ಸ್ ಓಕೆ, ಮತ್ತು ಅಲ್ಲಿ ಕೂಡ ಮತ್ತೆ ಇದೇ ಥರ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಎತ್ತಾ ಇದೆ. ಮತ್ತು ಒಂದು ರೌಂಡ್ ಇವಾಗ ಆಲ್ರೆಡಿ ಅವರು ಇಳಿಸ್ಬಿಟ್ಟು ಬರೋಕ್ಕೆ ಅಂತೇಳಿ ಹೋಗಿದ್ದಾರೆ. ಏಕೆಂದರೆ 2 ರೌಂಡ್ ಆಗುತ್ತೆ. ದೊಡ್ಡ ಇದು ನೆನೆ ಮಂಚ, ಟೀಪಾಯಿ, ಫ್ರಿಡ್ಜು, ವಾಷಿಂಗ್ ಮಿಷಿನು, ಡಿಶ್ ವಾಷರು, ಬೀರು ಇದೆಲ್ಲ ಇದೆಯಲ್ವಾ. ಸೊ ಇದ್ರ ಜೊತೆಗೆ ಚಿಕ್ಕ ಪುಟ್ಟದ್ದು ಯಾವ್ದು ಎಷ್ಟೆಷ್ಟು ಹಿಡಿಯುತ್ತೆ ಗಾಡೀಲಿ ಅದನ್ನೆಲ್ಲ ಇವಾಗ ಆಲ್ರೆಡಿ 1 ರೌಂಡ್ ತೊಗೊಂಡೋಗಿದ್ದಾರೆ. ನೋಡಿ, ಇದು ಆಚೆಯಿಂದ ನಮ್ಮ ಮನೆ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಸೊ ಇದು ಫುಲ್ ಖಾಲಿ ಆದಮೇಲೆ ಶೂಟ್ ಮಾಡ್ಕೊಂಡಿರೋಂಥ ವಿಡಿಯೋ ಕ್ಲಿಪ್ಪಿಂಗು. ಅಡುಗೆ ಮನೆ ಅಂತೂ ಫುಲ್ಲು ಖಾಲಿ ಬಿಕೋ ಅನ್ನಿಸ್ತಾ ಇದೆ. ಇದು ಆ್ಯಕ್ಚುಲಿ ನಾವು ಖಾಲಿ ಮಾಡಿದ ದಿನದ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲ, ಇದು ನಾವು ಖಾಲಿ ಮಾಡಿ ಸ್ವಲ್ಪ ದಿನ ಎಲ್ಲ ಆದಮೇಲೆ ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡಿಸಿದ್ರು. ಅದಾದಮೇಲಿಂದು ವಿಡಿಯೋ ಕ್ಲಿಪ್ಪಿಂಗ್ ಇದು. ಹಾಗೆಯೇ ಯಾರಿಗೂ ಇನ್ನೂ ಮನೆ ಕೊಟ್ಟಿರಲಿಲ್ಲ. ಸೊ ಖಾಲಿ ಮನೆ ಬಿಡಬಾರ್ದು ಯಾರಾದರೂ ಬರೋವರೆಗೂ ಅಂತೇಳಿ ನಮ್ಮ ಅತ್ತೆನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿ ಒಂದು ಚಿಕ್ಕ ಫೋಟೋ ಕೂಡ ಇಟ್ಟಿದ್ರು. ಇನ್ನು ನಮ್ಮ ಮನೆ ಬಂದ್ಬಿಟ್ಟು 3 ಬೆಡ್ರೂಮು, ಕೆಳಗಡೆ ಪೋರ್ಷನ್ನು, ಮೇಲ್ಗಡೆ 2 ಬೆಡ್ರೂಮ್ ಅಂದರೆ ನಮ್ಮ ಮಾವರು ಇರೋದು. ಅದು ಕೂಡ ಅಂದರೆ 3 ಬೆಡ್ರೂಮ್ ಪೋರ್ಷನ್ ಅಷ್ಟೇ. ಬಟ್ ಇದಕ್ಕೆ ಓಪನ್ ರೂಮ್ ಥರ ಡೋರ್ ಇಲ್ಲ. ಸೊ ಅದಷ್ಟೇನೆ. ಇದು ಬಂದ್ಬಿಟ್ಟು ನಾವು ಸ್ಟೋರೇಜ್ ರೂಮ್ ಥರ ಮಧ್ಯ ರೂಮ್ ಮಾಡಿಕೊಂಡಿದ್ವಿ. ಮಕ್ಕಳು ಬಟ್ಟೆ ಆಗಿರ್ಬೋದು, ಬಟ್ಟೆಗಳಾಗಲಿ ಆ ಥರ ಇಟ್ಕೊಂಡಿದ್ವಿ. ನೋಡಿ, ಇದೊಂದು ಫೋಟೋ ಇಟ್ಕೊಂಡಿದ್ದಾರೆ ದೇವ್ರ ಮನೇಲಿ ಇವಾಗ ಸದ್ಯಕ್ಕೆ ಅಂತೇಳಿ. ಸೊ ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಒಬ್ಬರು ಬಂದಿದ್ದಾರೆ ಬಾಡಿಗೆಗೆ ಅಂತೇಳಿ. ನಾನಿವಾಗ ಮೊದಲು ವಿಡಿಯೋ ಮಾಡಿದ್ದಿದ್ದಲ್ವ. ಸೊ ಹಾಗಾಗಿ ಅವಾಗ ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ನೋಡಿ, ಈ ಥರ ಇದೆ. ಇನ್ನು ಮನೆಯೆಲ್ಲ ಇಲ್ಲಿ ಸೆಟಲ್ ಆದಮೇಲೆ ಎಲ್ಲ ಜೋಡಿಸಿದ ಮೇಲೆ ಒಂದಿನ ಟೆಕ್ನಿಷಿಯನ್ನ ಕರೆಸ್ಬಿಟ್ಟು ಟಿ ವಿ ಇನ್ಸ್ಟಾಲ್ ಮಾಡೋಣ ಅಂತೇಳಿ ಟಿ ವಿನಲ್ಲೇ ಬಿಟ್ಟಿದ್ವಿ. ಅದಕ್ಕೆ ಅದು ಟಿ ವಿ ಮೇಲೂ ಕೂಡ ಒಂದು ಬಟ್ಟೆ ಹಾಕಿದ್ದಾರೆ, ಹಾಳಾಗಬಾರ್ದು, ಡಸ್ಟ್ ಹಿಡಿಬಾರ್ದು ಅಂತೇಳಿ. ಮತ್ತು ಇದು ಭತ್ತದ ತೋರಣನ ನಾನು ಬರುವಾಗ ತೊಗೊಬರಲಿಲ್ಲ, ಮರ್ತೋಗ್ಬಿಟ್ಟಿದೆ. ಸೊ ಹಾಗೆ ಅಲ್ಲೇ ಬಿಟ್ಟಿದ್ವಿ. ಮತ್ತು ಯಾಕೆ ತೆಗಿಯೋದು ಅಂತೇಳಿ. ಮತ್ತು ಸೋಫಾದಲ್ಲೂ ಅಷ್ಟೇ, ಒಂದೇ ಒಂದು 3 ಸೀಟರ್ ಸೋಫಾ ಅಷ್ಟೇ ನಾವು ತೊಗೊಂಬಂದಿರೋದು. ಯಾಕೆಂದರೆ ಇಲ್ಲಿ ತುಂಬ ಚಿಕ್ಕದು ಮನೆ, ಆ ಸೋಫಾಗಳೆಲ್ಲ ಹಿಡಿಯೋಷ್ಟು ದೊಡ್ಡದಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ 3 ಸೀಟರ್ದು ಒಂದು ಸೋಫಾ ಮಾತ್ರ ತೊಗೊಂಬಂದ್ವಿ. ಇನ್ನು ಆ ಥರ ಹೊರಗಡೆ ವ್ಯೂ ಅಂತೂ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿಗೆ ಎಲ್ಲ ಶಿಫ್ಟ್ ಮಾಡಿದ್ದಾಯಿತು. ನೋಡಿ, ನನ್ನ ತಮ್ಮಂಗೆ ಬೇವ್ರ ನೀರು ಬಂದ್ಬಿಟ್ಟಿದೆ. ಎತ್ತಿಳಿಸಿ ಎಲ್ಲ ಮಾಡಿ ಅದರಲ್ಲೂ ಬಿಸಿ ಕಾಫಿ ಬೇರೆ ಕುಡಿತಾ ಇದ್ದಾನೆ. ಈ ಫ್ಯಾನು ಆನ್ ಮಾಡಿದ್ವಿ, ಅದು ಓಡ್ತಾನೇ ಇಲ್ಲ, ಸುಮ್ಮನೆ ಎಲ್ಲೋ ಓಡ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಓಡ್ತಾ ಇದೆ. ಎಷ್ಟು 5ರಲ್ಲಿ ಸ್ಪೀಡ್ ಇಟ್ಟಿದ್ರು ಓಡ್ತಾ ಇಲ್ಲ. ಸರಿ ಆಯ್ತು ಅಂತೇಳಿ ಸಂಜೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಅವರು ಮತ್ತೆ ನಾಳೆ ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ ಹೊರಟರು. ಆಲ್ಮೋಸ್ಟ್ ಅವ್ರು ಹೊರಟಾಗ 9:30ನೇ ಆಗಿತ್ತು. ಸರಿ ಆಯಿತು, ಪರವಾಗಿಲ್ಲ, ನೀವು ಹೊರಡ್ರಿ. ಇನ್ನು ಮತ್ತೆ ನಾನು ಹಂಗೆ ಒಂದೇ ಬೆಳಗ್ಗೆ ಹೋಗ್ರಿ ಪರವಾಗಿಲ್ಲ ಅಂತೇಳಿಲ್ಲ. ಅವರು ಇವಾಗ ಹೋಗಿ ರೆಸ್ಟ್ ಮಾಡಿದ್ರೆ ಬೆಳಗ್ಗೆಗೆ ಆರಾಮಾಗಿ ಫ್ರೆಶನ್ ಅಪ್ ಆಗಿ ಡ್ಯೂಟಿಗೆ ಹೋಗ್ಬೋದು, ಇಲ್ಲಾಂದರೆ ಮತ್ತೆ ರಿಸ್ಕ್ ಆಗಿಬಿಡುತ್ತೆ ಅಂತೇಳಿ ಹೊರಟರು. ಇನ್ನು ಅವರು ಹೊರಟಿ ಮತ್ತು ಧನು ಏನೇನು ಫಿಟ್ಟಿಂಗ್ ಮಾಡಬೇಕಲ್ಲ, ಮಿಷಿನ್ಸ್ ಅಥವಾ ಫ್ರಿಜ್ಜು ಅದನ್ನೆಲ್ಲ ಫಿಟ್ಟಿಂಗ್ ಮಾಡ್ತಾಯಿದ್ರು. ಸರಿ ಆಯಿತು. ಅಷ್ಟರಲ್ಲಿ ನಾನು ಈ ಥರ ಕಾಟನ್ ಬಾಕ್ಸಲ್ಲೇ ಇಟ್ಕೊಬಿಟ್ಟಿದ್ದೆ ಅಡುಗೆದ್ದು, ಅದು ಗಾಜಿನ ಬಾಟ್ಲು ಮತ್ತು ಬಾಕ್ಸಸ್ ಎಲ್ಲ. ಸೊ ಹಾಗಾಗಿ ಅದನ್ನೇ ಅಲ್ಲಿಗೆ ಸಪ್ರೇಟ್ ಮಾಡಿಕೊಂಡು ಇವತ್ತು ನೈಟೇನೇ
ಅಡುಗೆ ಮನೆ ಕಂಪ್ಲೀಟ್ ಸೆಟಪ್ ಮಾಡ್ಕೊಬಿಡೋಣ. ಮತ್ತು ಬಟ್ಟೆಗಳದ್ದು ಅಷ್ಟೇ ಎಷ್ಟಾಗುತ್ತೋ ಅದೆಲ್ಲ ನೈಟೆಲ್ಲ ಎದ್ದಿದ್ರೂ ಪರವಾಗಿಲ್ಲ ಮಾಡ್ಕೊಬಿಡೋಣ ಅಂಥೇಳಿ ಓವರ್ ನೈಟ್ ಫುಲ್ಲು ನಾನು ಮಾಡ್ತಾಯಿದ್ದೀನಿ. ಏಕೆಂದರೆ ನಾಳೆ ಬೆಳಗ್ಗೆ ದಾಸಪ್ಪನ ಪೂಜೆ ಮಾಡ್ಕೋಬೇಕು. ನಾವು ಯಾವುದೇ ಮನೆ ಶಿಫ್ಟ್ ಆದರೂ ಅಷ್ಟೇ, ಏನೇ ಒಂದು ಸ್ಪೆಷಲ್ ಅಕೇಶನ್ಸ್ ಇದ್ರೂ ಮೀನ್ಸ್ ಈ ಥರ ಹಬ್ಬ ಹರಿದಿನಗಳು ಈ ಥರದ್ದೆಲ್ಲ ಇದ್ದಾಗ ದಾಸಪ್ಪನ ಪೂಜಿಸ್ಕೊಳ್ತೀವಲ್ಲ ಅದೇ ರೀತಿ. ಸೊ ಹಂಗಾಗಿ ಫಸ್ಟು ನಾನೇನು ಮಾಡಿದೆ, ಅಡುಗೆ ಮನೆದೆಲ್ಲ ಸೆಟ್ ಮಾಡ್ಕೊಂಬಿಟ್ಟೆ. ಇವಾಗ ಬಟ್ಟೆಗಳದ್ದು ಸೆಟ್ ಮಾಡ್ತಾ ಇದ್ದೀನಿ. ಸೊ ಬಟ್ಟೆಗಳದ್ದು ಮತ್ತು ಅಡುಗೆ ಮನೆದು ಇದು ಎಲ್ಲ ಕಂಪ್ಲೀಟಾಗಿ ಕಸ ಎಲ್ಲ ಗುಡಿಸಿ ಈ ಮನೆ ಕಂಪ್ಲೀಟ್ ಸೆಟ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗಿತ್ತು. ಬೆಳಗಿನ ಜಾವ 5-5:30 ಆಗಿತ್ತು ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ. ನಾನು ಅವತ್ತೆಲ್ಲ ನಿದ್ದೆನೇ ಮಾಡಿಲ್ಲ, ಆ ರೇಂಜ್ಗೆ ಅದೆಲ್ಲ ಸೆಟ್ ಮಾಡಿಬಿಟ್ಟೆ. ನಾನು ಹೇಗೆ ಅಂತಂದರೆ ಲೇಝಿ, ಬಟ್ ಯಾವುದಾದ್ರೂ ಒಂದು ಕೆಲಸನ ಮಾಡಲೇಬೇಕು. ಇವತ್ತು ಈ ಕೆಲಸ ಫಿನಿಷ್ ಮಾಡಬೇಕು ಅಂದರೆ ಆ ಕೆಲಸ ಫಿನಿಷ್ ಆಗಿಬಿಡ್ಬೇಕು. ಎಷ್ಟೊತ್ತಾದರೂ ಪರವಾಗಿಲ್ಲ, ಅಷ್ಟೊತ್ತು ಆ ಥರ ಹಠಮಾರಿಯಾಗಿ ಕೂಡ ಕೆಲಸ ಮಾಡ್ತೀನಿ. ಸೊ ಅದೇ ರೀತಿ ಇವತ್ತು ಅಷ್ಟೇ. ಮತ್ತು ಇನ್ನು ನಾವು ಶಾಪ್ಗೆ ಹೋಗ್ಬಿಡ್ತೀವಿ, ಮನೇಲೇ ಇರೋ ಥರ ಆದರೆ ಹೆಂಗೋ ಹಂಗೆ ಮೇಂಟೈನ್ ಮಾಡ್ಕೋಬೋದು ಅಥವಾ ಜೋಡಿಸ್ಕೋಬೋದು ಬೇಕಾದರೆ, ಮತ್ತು ನಾಳೆ ಎಲ್ಲ ಜೋಡಿಸ್ಕೋಬೋದು ಅಂತ ಅನ್ಬೋದು. ಬಟ್ ಆದರೆ ನಾವು ಮನೇಲೂ ಕೂಡ ಇರಲ್ಲ, ಶಾಪ್ಗೂ ಕೂಡ ಹೋಗ್ಬೇಕಾಗಿರೋದ್ರಿಂದ ಮತ್ತು ನಾನು ಡೈಲಿ ಜೋಡಿಸ್ತೀನಿ ಅಂತಂದರೆ ಇವಾಗ ಒಂದು ನೈಟ್ ಮಾಡಿರೋ ಕೆಲಸನ ನಾನು 1 ವೀಕ್ ಫುಲ್ಲು ಮಾಡಿದರೂ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ಜೋಡಿಸ್ಕೊಂಬಿಟ್ಟಿದ್ದೀನಿ. ಇದ್ರ ಫುಲ್ಲು ನಾವೇ ಇಟ್ಕೊಂಡಿದ್ದೀನಿ. ಇನ್ನು ಫುಲ್ಲು ಡೈಲಿ ಶಾಪ್ಗೆ ಹಾಕೊಂಡು ಹೋಗೋಕ್ಕೆ. ಇನ್ನು ಇದು ಎಲ್ಲಾದರೂ ಸ್ವಲ್ಪ ಆಚೆ ಹೋಗೋ ಥರ ಹಾಕೊಳ್ಳೋ ಥರ. ಇನ್ನು ಇಲ್ಲಿ ಕೆಳಗಡೆ ಡೈಲಿ ವೇರ್ ಅಂದರೆ ಇದು ಜೀನ್ಸು ಟಾಪು. ಇನ್ನು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಬರೀ ಮನೆ ಒಳಗಡೆ ಹಾಕ್ಕೊಳ್ಳೋ ಅಂಥದ್ದು ನೈಟ್ ಸೂಟ್ಸು, ನೈಟ್ ವೇರ್ ಆ ಥರದನ್ನ ಜೋಡಿಸ್ಕೊಂಡಿದ್ದೀನಿ. ಇದನ್ನು ಪ್ಯಾಂಟು, ಇನ್ನು ಈ ಸೂಟ್ ಕೇಸಲ್ಲಿ ಇದನ್ನು ಪ್ಯಾಂಟು ಇದು ಫುಲ್ ಇದೆ. ಸೊ ಸೂಟ್ ಕೇಸ್ ಒಳಗಡೆ ಇರೋದ್ರಿಂದ ಏನೂ ಧೂಳಾಗಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಜೋಡಿಸ್ಕೋಬೋದು. ಅದನ್ನದು ಶಾರ್ಟ್ಸು ಮತ್ತು ಟೀ ಶರ್ಟ್ಸು ಶಾರ್ಟ್ಸು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಈ ರೂಮಲ್ಲಿ ಮಕ್ಕಳದು ಒಂದರಲ್ಲಿ ನನ್ನ ಮಗಂದು, ಇನ್ನೊಂದರಲ್ಲಿ ನನ್ನ ಮಗಳದ್ದು ಇಬ್ಬರದ್ದು ಬಟ್ಟೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ಸೊ ಇಷ್ಟಾಗಿದೆ. ಇನ್ನು UPS ಕಲೆಕ್ಷನ್ ಕೊಡಬೇಕು, ಫ್ರಿಜ್ ಕಲೆಕ್ಷನ್ ಕೊಡಬೇಕು. ಟಿ ವಿನ ಅದು ಇನ್ನು ಇನ್ಸ್ಟಾಲೇಷನ್ಗೆ ಬರ್ತಾರಲ್ಲ ಟೆಕ್ನಿಷಿಯನ್ನು, ಅವ್ರನ್ನೇ ಕರೆಸ್ಬಿಟ್ಟು ಅಲ್ಲಿ ಬಿಚ್ಚಿಸ್ಬಿಟ್ಟು ಹಾಕ್ಸೋಣ ಅಂತೇಳಿ ಟಿ ವಿ ತೊಗೊಂಬಂದಿಲ್ಲ ಇನ್ನು. ಅಡುಗೆ ಮನೆದು ಎಲ್ಲ ಆಗಿದೆ, ಇನ್ನು ಸ್ವಲ್ಪ ಜೋಡಿಸ್ಕೊಳ್ಳೋದು ಬ್ಯಾಲೆನ್ಸ್ ಇದೆ. ಸದ್ಯಕ್ಕೆ ಇವಾಗ ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನೋಡಿ 5:50 ಆಗಿದೆ. ಕಸ ಎಲ್ಲ ಗುಡಿಸಿದಾಗಿದೆ, 5:50 ಆಗಿದೆ. ಇನ್ನೂ ನೆಲ ಒರೆಸ್ಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೆಲ ಒರೆಸೋಕ್ಕೆ ಅಂತೇಳಿ ಒರೆಸ್ಬೇಕು. ಹಾಗೆಯೇ ಸ್ವಲ್ಪ ನೀರು ಕಾಯಿಸ್ಕೊಳ್ಬೇಕು ಸ್ನಾನಕ್ಕೆ ಅಂತೇಳಿ ಇವತ್ತು ದಾಸಪ್ಪನ ಇಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಐ ಹೋಪ್ ನಿಮಗೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ಸೊ ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ನಿದ್ದೆನ ಮುಖ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಫ್ರೆಶ್ ಅಪ್ ಆದರೆ ಸರಿ ಹೋಗುತ್ತೆ. ಇನ್ನು ಮಧ್ಯಾಹ್ನ ಬೇಕಂದರೆ ಬಂದು 1 ಅವರ್ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ಮತ್ತು ನೈಟ್ ಕೂಡ ಬೇಗ ಬಂದು ಮಲ್ಕೊಂಡ್ರೆ ಆಯಿತು. ಬಟ್ ಏನಂದರೆ ಮನೆ ಇಟ್ಟಾಡ್ತಾ ಇರಬಾರ್ದು. ಇವಾಗ ಒಂದು ನೈಟ್ ಮಾಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂತಂದರೆ ಇನ್ನೂ ಅದು ನಾನು ಮಾರ್ನಿಂಗ್ ಟೈಮಲ್ಲಿ ಮಾಡ್ತೀನಿ ಅಂದರೆ ಶಾಪು ಇಲ್ಲಿ ಎಲ್ಲ ನೋಡಿಕೊಂಡು 1 ವೀಕ್ವರೆಗೂ ಟೈಮ್ ತೊಗೊಂಡಿರೋದು. ಇದು ಸ್ವಲ್ಪ ಇತ್ತು, ಅದು ಸ್ವಲ್ಪ ಇತ್ತು, ಈ ಕಡೆಯಿಂದ ಎತ್ಕೊಂಬರ್ತಾ ಇದ್ದಂಗೆ ತಿರ್ಗಿ ಆ ಕಡೆಯಿಂದ ಆಗ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಎಷ್ಟೊತ್ತಾದರೂ ಆಗಲಿ ಪರವಾಗಿಲ್ಲ, ಎಲ್ಲ ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು, ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಅದಾದಮೇಲೆ ಮಲ್ಕೊಳ್ಳೋದು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಇಷ್ಟೊತ್ತಾಯಿತು. ಇವಾಗ ಕಸ ಎಲ್ಲ ಗುಡಿಸಿದ್ದೀನಿ. ಇನ್ನು ಇವತ್ತೇ ಸೋಮವಾರ ಆಲ್ರೆಡಿ ಸ್ಟಾರ್ಟ್ ಆಗೋಗಿದ್ದಾನೆ. ಸೊ ದಾಸಪ್ಪನ ಇಕ್ಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪೌರ್ಣಮಿ ಬೇರೆ ಅಲ್ವಾ. ಮತ್ತು ಸಂಜೆ ಮೇಲೆ ಇಕ್ಸ್ಕೊಂಡ್ರೆ ಒಳ್ಳೆಯದು. ಬಟ್ ಅಂದರೆ ಸಂಜೆ ಮೇಲೆ ನಾವು ಶಾಪಲ್ಲಿರ್ತೀವಿ, ದಾಸಪ್ಪನ ಇಕ್ಸ್ಬೇಕು ಅಂತಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆನೇ ಇಕ್ಸ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆನೇ ಬನ್ನಿ ಅಂತ ಹೇಳಿದ್ದೀವಿ. ನೋಡಬೇಕು, ಒಂದು 9 ಗಂಟೆ ರಾಹುಗಾಲ 9 ಕಾಲಿಗೆ ಮುಗಿಯುತ್ತಲ್ವ. ಸೊ ಆ ಟೈಮಿಗೆ ಬನ್ನಿ ಸಾಕು, ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ವಿ. ಸೊ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗು. ಓಕೆನಾ? ಬಾಯ್, ಟೇಕ್ ಕೇರ್.